ಭಾವುಕ ಆಗ್ಬಿಡ್ತೀನಿ. ಆ ಕಾರಣಕ್ಕೆ ನಾನು ತುಂಬ ಅವಾಯ್ಡ್ ಮಾಡಿದೆ. ಶಂಕರಣ್ಣ ಈಗ ಮಾತಾಡಾಗ, ಎಣ್ಣೆ ಬಗ್ಗೆ ಮಾತಾಡಾಗ ಮನೆ ನೋಡಿದ ತಕ್ಷಣ ಹಿಂಗೆ ಭಾವುಕರಾದರೂ ಆ ಥರ ಭಾವುಕ ಆಗ್ಬಿಡ್ತೀನಿ. ಅದಕ್ಕೆ ಸ್ವಲ್ಪ ಈ ಥರದ್ದೆಲ್ಲ ಅವಾಯ್ಡ್ ಮಾಡ್ತೀನಿ. ಕಷ್ಟ, ತುಂಬ ಆತ್ಮೀಯರೇ ಆಗಿದ್ದು ಅವ್ರ ಬಗ್ಗೆ ಮಾತಾಡೋದಂದರೆ, ಲಂಕೇಶ್ ಮೇಷ್ಟ್ರು ಯಾವಾಗಲೂ ಸತ್ತವ್ರ ಬಗ್ಗೆ ಮಾತಾಡೋದು ಬೋಳೆ ತನಕಣಯ ಅಂತ ಹೇಳೋದು ಯಾವಾಗಲೂ ನನಗೆ ನೆನಪಾಗುತ್ತೆ. ಆದರೂ ನಾವು ನೆನಪು ಮಾಡ್ಕೊಳ್ಳೇಬೇಕು. ಅದು ಯಾಕೋ ಗೊತ್ತಿಲ್ಲ, ದಲಿತರಿಗೆ ದುಃಖ ಜಾಸ್ತಿ, ಸಂತೋಷ ಪಡೋದು ಗೊತ್ತಾಗಲ್ಲ. ಚಿನ್ನಸ್ವಾಮಿಯವರು ಅಕಾಡೆಮಿ ಪ್ರಶಸ್ತಿ ಬಂದಾಗ ಕೂಡ ನಾವೆಲ್ಲರೂ ಸೇರಿ ಮಾಡಿ ಏನಾದ್ರು ಒಂದು ಬೀಳ್ಕೊಡೆ ಅವ್ರಿಗೊಂದು ಅಭಿನಂದನೆ ಮಾಡೋಂದ್ರೆ ಯಾರು ತಕ್ಷಣಕ್ಕೆ ಯಾರು ಸ್ಪಂದಿಸಲಿಲ್ಲ. ಸಿದ್ಧಲಿಂಗಯ್ಯನವರಿಗೆ ಅಕಾಡೆಮಿ, ಅದು ನಮ್ಮ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾದಾಗ ಮಂಡ್ಯದಲ್ಲಿ ಒಂದು ಫಂಕ್ಷನ್ ಮಾಡಿದರು. ಅವಾಗ ನಾನು ಅದನ್ನೇ ಹೇಳ್ತಿದ್ದೆ, ಇವ್ರಿಗೇನು ಸಂತೋಷ ಪಡೋಕ್ಕೂ ಬರಲ್ಲ ದಲಿತರಿಗೆ ಅಂತ. ಅದನ್ನು ಭಾಳ ವಿಚಿತ್ರವಾದ ಮನಸ್ಥಿತಿ ದಲಿತರು ಅಂತ ನನಗೆ ಅನಿಸ್ತದೆ. ಇಬ್ಬರು ನನಗೆ ತುಂಬ ಆತ್ಮೀಯರು. ಮೇಡಮ್ ಅವರು ಅಧ್ಯಕ್ಷತೆ ವಹಿಸ್ತಾರೆ, ಎಲ್ಲರೂ ಮಾತಾಡಿದ್ದಾರೆ. ನಾನು ಶಂಕರನಿಗೆ ಕೂಡ ಹೇಳಿದ್ದೆ, ಇಲ್ಲ ಈಗ ಮಗಳು ತುಂಬ ಡಿಸ್ಟರ್ಬ್ ಇದ್ದಾಳೆ, ಒಂಥರ ಇದ್ದಾರೆ, ಅವ್ರಿಗೆ ಏನೋ ಒಂದು ಕಾರ್ಯಕ್ರಮ ಮಾಡಿದ್ರೆ ಸಮಾಧಾನ ಆಗುತ್ತೆ ಅಂತ. ಅದು ಆಗಲಿಲ್ಲ. ಮತ್ತು ನಾನು ಮುಕುಂದ್ರ ಸರ್ಕಲ್ ಮಾತಾಡಿದಾಗ ಈ ಒಂದು ಪುಸ್ತಕ ತರ್ತಿದ್ರು ನಮ್ಮ ಮಕ್ಕಳು, ನಮ್ಮ ಹಂಪಿ ವಿಶ್ವವಿದ್ಯಾಲಯ, ಹಾವೇರಿ ವಿಶ್ವವಿದ್ಯಾಲಯದಲ್ಲಿ ಸೇರ್ಕೊಂಡು ಜಾನಪದ ವಿಭಾಗದ ಮಕ್ಕಳೆಲ್ಲ ಸೇರ್ಕೊಂಡು ಮಾಡ್ತಿದ್ದಾರೆ. ಅದೊಂದು ಪುಸ್ತಕ ತರಬೇಕು, ನೀವು ಅದನ್ನು ಅವಕಾಶ ಮಾಡಿಕೊಡಿ ಅಂತ. ಇಲ್ಲ, ನಾನು ಮಾತಾಡ್ತೀನಿ, ಮೈಸೂರಲ್ಲಿ ಅದನ್ನು ಮಾಡೋಣ ಅಂತ ಮುಕುಂದರಾಜ್ ಕೂಡ ಹೇಳಿದರು. ಅದು ಆಗಲಿಲ್ಲ. ಇವೆಲ್ಲ ಆಗ್ತಾ ಇದ್ದ, ಎಲ್ಲರೂ ಸೇರಿ ಈ ಮುಖ್ಯಮಂತ್ರಿಯಲ್ಲಿ ಒಂದು ಅಮೌಂಟು ಬರುತ್ತೆ ಅಂತ ಹೇಳಿದರು. ಅದು ಬರಲಿಲ್ಲ, IPS ಕೂಡ ಬರಲಿಲ್ಲ. ಸ್ಯಾಂಕ್ಷನ್ ಆಗಿದೆ, ಅದು ಬಿಲ್ ಕೇಳ್ತಾ ಇದ್ರು. ಅದು ಅವರ ಮಿಸಸ್ ತಮ್ಮ ಒಂದು 7 ಸರಿ ಬಂದೋದ್ರು, ಆಗಿಲ್ಲ ಅಂತ ಹೇಳಿ. ಹಿಂದಿನ ದಿನ ಕೂಡ ಬಿಲ್ ಆಗಿದ್ದ ದಿನ ರಾತ್ರಿ ನಾನು ಶೋಭಾ ಮೇಡಮ್ ಕೇಳಿ ಮಾತಾಡಬೇಕಿತ್ತು. ಅದು ಹಿಂದಿನ ದಿನ ನನಗೆ ಫೋನ್ ಮಾಡಿ, ಶೋಭಿ ತುಂಬ ತೊಂದರೆಗಳಿದ್ದಾವೆ ಕಣೋ, ನೀನು ಹೋಗಿ ಏನಾರು ಮಾತಾಡ್ಸು ಅಂತಂದ. ನಾನು ತಕ್ಷಣ ಶಂಕರನಿಗೆ ಹೇಳಿದೆ, ಇವತ್ತು ನೀವು ಬನ್ನಿ, ನಾನು ಹೋಗಿ ಮಾತಾಡೋಣ ಅಂತಂದ್ರು. ನಾನು ಆ ದಿನ ಹೋಗಲಿಲ್ಲ. ಅವತ್ತು ನಮ್ಮ ರವಿ ಮತ್ತು ಅವರ ತಮ್ಮ ಸತೀಶ್ ಬಂದು ಮಾತಾಡಿದರು. ಅವತ್ತು ನಮ್ಮ ನಲ್ಕುಟಿ ಸರು ಇಲ್ದಿರೋದ್ರಿಂದ ರವಿ ಬಾಗಿ ಹೋಗಿ ಸಬ್ಮಿಟ್ ಮಾಡಿದರು. ಅವತ್ತು ರಾತ್ರಿ ನಾನು ಮಗಳ ಕೇಳಿ ಮಾತಾಡಬೇಕಿತ್ತು, ಶೋಭಾ ಮೇಡಮ್ ಕೇಳಿ ಈ ವಿಷಯ ಹೇಳಬೇಕಿತ್ತು. ಆದರೆ ಸತೀಶ್ ಹೇಳಿರ್ತಾರೆ ಅಂತ ನಾನು ಹೇಳಲಿಲ್ಲ. ಅದ್ರ ಹಿಂದಿನ ದಿನ ನನ್ನ ಕೇಳಿ ಮಾತಾಡಿದ್ದ. ಅವರೆಲ್ಲ ಮಗಳಲ್ಲಿ ನನ್ನ ಕೇಳಿ ಮಾತಾಡಿದ. ದ ಬ್ಯೂಟಿಫುಲ್ ಡೆತ್ ಪದ್ಯ ಓದ್ಬಿಟ್ಟು ಓದಿ ನನಗೆ ಏನು ಅನಿಸುತ್ತೆ ನಿನಗೆ ಅಂತ ಕೇಳ್ದ. ಅವಾಗ ಅವನ ಡೆತ್ ಬಗ್ಗೆ, ಅವನ ಬಗ್ಗೆನೇ ಬರ್ಕೊಂಡಿದ್ದ. ನಾನು ಅದನ್ನು ಹಾರಿಸಿ ಬೇರೆ ಇನ್ನೇನೋ ಮಾತಾಡೋಕ್ಕೆ ಟ್ರೈ ಮಾಡ್ತಿದ್ದೆ. ನನಗೆ ಗೊತ್ತು ಕಣ ನೀನು ಅದನ್ನು ಹೇಳಲ್ಲ ಅಂತ ಅವನು ಹೇಳ. ನಾನು ಹೋಗೋದಕ್ಕೆ ಸಂತೋಷವಾಗಿ ರೆಡಿಯಾಗಿದ್ದೀನಿ ಅಂತ ನನಗೆ ಹೇಳ್ದೆ. ಮಗಳು, ನಾನು ಹೋಗೋದಕ್ಕೆ ರೆಡಿಯಾಗಿದ್ದೀನಿ, ನಾನು ಸ್ವಾಮಿಯಾನಂದನ ಕೇಳಿ ಮಾತಾಡಿದ್ದೀನಿ, ಎಲ್ಲಿ ಏನು ಅಂತೆಲ್ಲ ಅಂತ ಹೇಳಿ ಸ್ವಾಮಿಯಾನಂದನ ಕೇಳಿ ಹೇಳಿದ್ದೀನಿ. ನಾನು ಎಲ್ಲಿ ಇದು ಮಾಡಬೇಕು ಅಂತ ಶೋಭಿ ಕೇಳಿ ಮಾತಾಡಿದ್ದೀನಿ, ಅವ್ರ ಮಿಸಸ್ ಕೇಳಿ ಮಾತಾಡಿದ್ದೀನಿ ಅಂತ ಹೇಳ್ತಿದ್ದ. ಸ್ವಲ್ಪ ಕಷ್ಟ ಆಗ್ತಿದ್ದೆ ನನಗೆ ಅದನ್ನು ಕೇಳೋದಕ್ಕೆ. ಅದನ್ನು ಹಾರಿಸಿ ಏನೇನೋ ಹೇಳ್ತಿದ್ದೆ. ಈ 6 ತಿಂಗಳಲ್ಲಿ ತುಂಬ ಮಾತಾಡಿದ್ದೀವಿ. 9 ಗಂಟೆ ಮಾತಾಡಿದ್ರೆ 10:30, 10:45 ನಾವು ಮಾತಾಡ್ತಿದ್ವಿ. ನಾನು ಅವನು ಎಂತಹ ಕಥೆಗಾರ ಅನ್ನೋದು, ಅವನು ಈ ದೇಶ ಬಹಳ ದೊಡ್ಡ ದೇಶ, ಇದು ಬಹಳ ವಿಶಾಲವಾಗಿರೋ ಕೋಟ್ಯಾಂತರ ಜನ ಇದ್ದಾರೆ. ಮಗಳಲ್ಲಿ ಅಕಸ್ಮಾತ್ ಆಫ್ರಿಕನ್ ಕಂಟ್ರಿಯಲ್ಲೂ ಅಥವಾ ಯುರೋಪ್ ಕಂಟ್ರಿಯಲ್ಲೂ ಹುಟ್ಟಿದ್ರೆ ಅವನಿಗೆ ಬಹುಶಃ ನೋಬೆಲ್ ಪ್ರಶಸ್ತಿ ಬರ್ತಿತ್ತು ಅಂತ ನಾನು ಭಾವಿಸ್ತೀನಿ. ನಾನು ನನ್ನ ಮೊಬೈಲಲ್ಲಿ ನೋಬೆಲ್ ಅವಾರ್ಡಿ ಡಾಕ್ಟರ್ ಮೊಘಲ್ ಗಣೇಶ್ ಅಂತೇಳಿ ಕೂಡ ಸೇವ್ ಮಾಡ್ಕೊಂಡಿದ್ದೆ. ಅಂಥ ಮಹತ್ವದ ಲೇಖಕ, ಬಹಳ ದೈತ್ಯ ಲೇಖಕ ಅಂತ ನಾನು ಭಾವಿಸಿದ್ದೀನಿ. ಅವನ ಕಥೆಗಳ ಬಗ್ಗೆ ಅವನೊಂದು DR ಬಳಸಿದ ವಿರಾಟ ಪರ್ವ ಅಂತ ಏನು ಹೇಳಿ ಬಳಸಿದ್ದಲ್ಲ, ವಿರಾಟ, ಆ ಥರದ ಬಹಳ ದೊಡ್ಡ, ಈ ದೇಶದ ಬಹಳ ದೊಡ್ಡ ಲೇಖಕ. ನಾವು ಅವ್ರನ್ನ ಗುರುತಿಸಿದಲ್ಲಿ ಕನ್ನಡ ಸಾಹಿತ್ಯದಲ್ಲ, ದಲಿತ ಸಾಹಿತ್ಯ, ದಲಿತ ಸಂಘರ್ಷ ಸಮಿತಿ ಮತ್ತು ದಲಿತ ಹೋರಾಟ ಸಮೂಹದೊಳಗೆ ಕೂಡ ನಾವು ಗುರುತಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಹುಳ್ಕೊಂಡೆ ಹೇಳಿದೆ, ಅಲ್ಲೊಂದು ಕಾವ್ಯ ಸಂಜೆ ಮಾಡ್ತಿದ್ರು. ನಾನು ಮೂರ್ತಿಗೆ ಹೇಳಿದೆ, ಮೂರ್ತಿ ಮಗಳಿಗೆ ಬರಕ್ಕೆ ರೆಡಿ ಇದ್ದಾರೆ, ಅವರೆಲ್ಲ ನೋಡ್ತಾ ಇದ್ದಾರೆ, ಒಂದಿನ ಕರೆಯೋಣ ಮಗಳಿನ ಅಂತ. ಮೂರ್ತಿ ಯಾಕೋ ಅನಾಸಕ್ತಿ ತೋರಿಸಿದ್ರು. ಇಲ್ಲ, ಇಲ್ಲಿ ಬಂದರು ಏನೋ ಮಾತಾಡ್ತಾರೆ ಅಂತ. ಅವ್ರಿಗೆಲ್ಲರಿಗೂ ಭಯ ಇತ್ತು,
ಎಲ್ಲಿ ಕರೆದ್ರು ಏನಾರು ಮಾತಾಡ್ತಾರೆ, ಏನಾರು ಬೈತಾರೆ ಅಂತ. ಆದರೆ ಬರ್ತಾ ಮಗಳಲ್ಲಿ ಆ ಥರ ಇರಲಿಲ್ಲ, ತುಂಬ ಸಾಫ್ಟ್ ಆಗಿದ್ರು, ಎಲ್ಲರ ಜೊತೆ ಇರ್ತಿದ್ರು. ಡಾಕ್ಟರ್ ಅಭಿಲಾಷ್ ಅಂತೇಳಿ ಅವ್ರ ಸ್ಟೂಡೆಂಟ್ ಮನೆ ಹೇಳ್ತಿದ್ಲು, ಯಾಕೆ ಅವರ ಶಿಷ್ಯೆ, ನಂತರ ನೀವು ಆಗ್ಬೇಡ್ರಪ್ಪ, ನೀವು ಚೆನ್ನಾಗಿರಿ ಅಂತ. ಮಗಳಿಗೆ ಗೊತ್ತಿತ್ತು ತಾನೇನು ಅಂತ. ಲಂಕೇಶ್ ಪತ್ರಿಕೆಯಲ್ಲಿ ಮಾತಾಡಾಗ ಎಲ್ಲರೂ ಹೋದ್ಮೇಲೆ ನಾನು ಮಗಳಲ್ಲಿ ಒಂದಿನ ಉಳ್ಕೊಂಡು, ಮಗಳಲ್ಲಿ ಭಾಳ ಜೋರಾಗಿದ್ದ ಅವತ್ತು. ನಾನು ಸಾಧಾರಣ ಆಗಿದ್ದೆ, ನಾನು ತುಂಬ ಯಾವಾಗಲೂ ಜಾಸ್ತಿ ಕುಡಿತಿರ್ಲಿಲ್ಲ, ಮಗಳು ಸ್ವಲ್ಪ ಜೋರಾಗಿದ್ದ. ಅವನು ಒಂದು ಡೈಲಾಗ್ ಯಾವಾಗಲೂ ಬಳಸ್ತಿದ್ದ, ನನ್ನ ಮುಂದೆ ಅವನು ಯಾರು ಅಂತ. ನನಗೆ ಅದಕ್ಕೆ ಒಂದು ಮಾತು ನೆನಪರುತ್ತೆ. ಕೆ ವಿ ಸುಬ್ಬಣ್ಣ ಬಸವಲಿಂಗಪ್ಪನವರಿಗೆ ಒಂದು ಪತ್ರ ಬರೆಯಾಗ, ನಾನು ಯಾವತ್ತೂ ಮೇಲ್ಜಾತಿ ಸವರ್ಣೀಯರು ಅಂತ ಬಳಸಲ್ಲ, ಯಾಕಂದ್ರೆ ಅವ್ರು ಯಾರಿಗೂ ಮೇಲ್ಜಾತಿ ಸವರ್ಣೀಯರು ಅನ್ನೋ ಯೋಗ್ಯತೆ ಅವ್ರಿಗಿಲ್ಲ. ಅದರಿಂದ ನಾನು ಯಾವತ್ತೂ ಮೇಲ್ವರ್ಗದವರು ಸವರ್ಣೀಯರು ಅಂತ ಆ ಶಬ್ದ ಬಳಸಲ್ಲ. ಅವ್ರು ಉಳಿದ ಸಮುದಾಯದಂತ ನಾನು ಯಾವಾಗಲೂ ಬಳಸ್ತೀನಿ. ಅವಾಗ ಮುಗಳಿ ನನ್ನ ಮುಂದೆ ಅವನು ಯಾರೋ ಅನ್ನುವ ಮಾತಿದೆಯಲ್ಲ, ಅದಕ್ಕೆ ಕೆ ವಿ ಸುಬ್ಬಣ್ಣ ಬಸವಲಿಂಗಪ್ಪನವರು ಒಂದು ಪತ್ರ ಅಂತ ಬಹಿರಂಗ ಪತ್ರ ಬರೀತಾರೆ. ಅದರಲ್ಲಿ ಮೇಲ್ಜಾತಿಗೆ ವಿನಯ ಇರಬೇಕು, ಕೆಳಜಾತಿಗೆ ಅಹಂಕಾರ ಇರಬೇಕು ಅಂತ. ಅಹಂಕಾರ ಅಂದರೆ ಸ್ವಾಭಿಮಾನ ಇರಬೇಕು ಅಂತ ಆ ಮಾತು ಮಗಳಿಗಿತ್ತು. ಅದು ನನಗೆ ತುಂಬ ಖುಷಿ. ಆ ಥರ ನಾವು ಅದನ್ನು ಅಹಂಕಾರ ಅಂತ ಬಳಸ್ಕೊಂಡು ತಿಳ್ಕೊಳ್ಳೋದು ಬೇಡ, ಅದು ಸ್ವಾಭಿಮಾನ ಅಂತ ತಿಳ್ಕೊಬೋದು. ಬಹುಶಃ ನಾನು ಹೆಚ್ಚು ಮಾತಾಡಲ್ಲ. ಹೆಗಡೆ 2 ದಿನದ ಹಿಂದೆ, 2 ದಿನ ಹಿಂದೆ ನಾನು ಎಲ್ಲವನ್ನೂ ಶಂಕರಣಿಗೆ ಅಪ್ಡೇಟ್ ಮಾಡ್ತಿರ್ತೇನೆ. ಏನೇ ಪ್ರಾಬ್ಲಮ್ಸ್ ಆದರೂ, ಏನೇ ಕರ್ನಾಟಕದಲ್ಲಿ ಏನೇ ಆದರೂ ಮಾಡ್ತಿರ್ತೇನೆ, ಅವ್ರು ಹೇಳ್ತಿರ್ತೇನೆ. ಅಣ್ಣ ಈಗ ನೋಡಿ, ನಮ್ಮ ಮೆಡಿಕಲ್ ಸ್ಟೂಡೆಂಟ್ಗಳಿಗೆ ಮತ್ತು ಇಂಜಿನಿಯರ್ ಸ್ಟೂಡೆಂಟ್ಸ್ಗಳಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ. ಹೆಗಡೆ ಮಾದೇವಪ್ಪರಿಗೆ ಪತ್ರ ಬರೆದಿದ್ದಾರೆ, ದಯವಿಟ್ಟು ಅವ್ರಿಗೆ ಸ್ಕಾಲರ್ಶಿಪ್ ಸಿಗೋ ತರಕ ಆಗಬೇಕು, ಯಾಕೆಂದರೆ ಅವರು ಬುದ್ಧಿಸ್ಟ್ ಅಂತೇಳಿ ಬರ್ಸ್ಬಿಟ್ಟಿದ್ದಾರೆ, ಅದಾಗಬೇಕು ಅಂತ ಶಂಕರಣ್ಣ ಕೂಡ ಹೇಳಿದೆ. ಮಾದೇವಪ್ಪಗೆ ಬರೆದ ಪತ್ರ ಹೆಗಡೆ ನನಗೆ ಹಾಕಿದ್ರು. ತುಂಬ ನಿರಂತರವಾಗಿ ಅವರು ನನ್ನ ಸಂಪರ್ಕದಲ್ಲಿದ್ದರು, ಎಲ್ಲರಿಗಿದ್ದ ಹಾಗೆ ನನಗೂ ಇದ್ದರು. ನನಗೂ ಕೂಡ ವಾಟ್ಸಪ್ ಮಾಡಿದ್ರು ಮಾದೇವಪ್ಪರ ಬರೆದ ಪತ್ರದಲ್ಲಿ. ವಿದ್ಯಾರ್ಥಿ ಒಕ್ಕೂಟ ನನಗೆ ಈ ಹೆಗಡೆ ಅನ್ನೋ ಹೆಸರು, ಇವರು ಯಾಕೆ ಅವರು ಬ್ರಾಹ್ಮಣರು ಅಂತ ಹೇಳಿ ಇಲ್ಲಿದ್ದಾರೆ ಅಂತ ನಾನು ತುಂಬ ಚಿಕ್ಕ, ಕೋಲಾರದಲ್ಲಿ ವಿದ್ಯಾರ್ಥಿ ಸಮ್ಮೇಳನಕ್ಕೆ ನಾನು ಹೋಗಲಿಲ್ಲ, ಬೆಂಗಳೂರಿನ ವಿದ್ಯಾರ್ಥಿ ಸಮ್ಮೇಳನಕ್ಕೆ ಬಂದಿದ್ದೆ ನಾನು. ಆವಾಗ ವೇಲಾಯುಧನ್ ಅಂತ, ನಾನು ಹಿಂದೂ ಧರ್ಮ ಮಾತಾಡೋಕೆ ವೇಲಾಯುಧನ್ ಅಂತ ಯಾಕೆ ಸೇರಿಸ್ತಂದ್ರೆ, ಈ ಹೆಸರೇ ನಮಗೊಂದು ರೋಮಾಂಚನ ಮೂಡಿಸಿತ್ತು. ದೇವೇಂದ್ರ ಹೆಗಡೆ ಅನ್ನೋ ಹೆಸರು, ವೇಲಾಯುಧನ್ ಅನ್ನೋದು, ಮಾವಳ್ಳಿ ಶಂಕರ್ ಅಂತ ಹೇಳಿ, ಲಕ್ಷ್ಮೀನಾರಾಯಣ, ಇವೆಲ್ಲ ಹೆಸರೇ ಅವರೆಲ್ಲ ಹೆಂಗಿದ್ದಾರೆ ಅಂತ ಹೇಳಿ ಕುತೂಹಲ ಇತ್ತು. ಸಿದ್ಲಿಂಗಿ ನೋಡಕ್ ಬಂದು ಸಿದ್ಲಿಂಗಿನೇ ನೋಡೋಕ್ಕಾಗಲಿಲ್ಲ. ಅಂದರೆ ಅಷ್ಟು ಜನ ವಿದ್ಯಾರ್ಥಿಗಳು ಆ ಕಾಲಕ್ಕೆ ಸೇರ್ತಿದ್ರು. ಇವತ್ತು ಬಹುಶಃ ಎಂಥ ಸ್ಥಿತಿಲಿದ್ದೀವಿ ಅಂದರೆ, ಇವತ್ತು ಬಹುಶಃ ಬೂಟು ಸೀಜಿಗೆ ಬೂಟ್ ಎಸೆತಿರ್ತಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ದಲಿತ ಕೆರೆಗಳಿಗೆ ಬಾಂಬ್ ಎಸೆಯುವ ದಿನಗಳು ದೂರ ಇಲ್ಲ ಅಂತ ನಂಗೆ ಅನಿಸುತ್ತೆ. ಈ ಏನು 50 ವರ್ಷಗಳಲ್ಲಿ ನಾವು ಹೋರಾಟ ಮಾಡಿದ್ವಿ, ಇನ್ನು 50 ವರ್ಷಗಳು, ಈ 50 ವರ್ಷಗಳ 10ರಷ್ಟು ನಾವು ಶಕ್ತಿಯುತವಾದ ವಿವೇಕವನ್ನು, ಶಕ್ತಿಯನ್ನು ಮಾನಸಿಕವಾಗಿ ಪಡ್ಕೋಬೇಕಾಗತ್ತೆ. ಅದು ಏನಂತಂದ್ರೆ, ಈಗ ನಾವು ಬೌದ್ಧರಾಗಬೇಕು, ಬೌದ್ಧರಾಗೋದು ಅಂತ ಎಲ್ಲರೂ ಮಾತಾಡ್ತಿದ್ದೀವಿ. ಆದರೆ ಬಹುಶಃ ಬೌದ್ಧರಾದರೆ ಇನ್ನಷ್ಟು ಹಿಂಸೆ ಜಾಸ್ತಿ ಆಗ್ಬೋದು ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ಸಿದ್ಧರಾಗಬೇಕಾಗಿದೆ ನಾವು. ಯಾವತ್ತೂ ನಮ್ಮ ಸಮುದಾಯನ ಸಹನೆ ಕುಲ ಅಂತ ನಾನು ಹೇಳ್ತಿರ್ತೀನಿ. ನಾವು ಯಾವತ್ತು ಹಿಂಸೆಗೆ, ದೊಡ್ಡಗೌಡರ ಬಾಲಿಗೆ ನಮ್ಮ ಮೂಳೆಯ ತೋರಣ ಅಂತ ಹೇಳೋದಾಗ್ಲಿ, ಅಥವಾ ಮಹಾದೇವ ಹೇಳಿದಾಗೆ ನಾವು ಯಾರು ಹಿಂಸೆ ಮಾಡಿದವರಲ್ಲ ಅಂತ ಹೇಳಿದವರಾಗ್ಲಿ, ಅಂತಹ ಸಹನೆಯ ಕುಲದವರು. ಅದರಿಂದ ನಮ್ಗೆ ಇನ್ನೂ ಬಹಳ ದೊಡ್ಡ ಶಕ್ತಿ ಬೇಕಾಗುತ್ತೆ. ವಿದ್ಯಾರ್ಥಿ ಸಮೂಹ ನಮ್ಮೊಳಗೆ ಬೆಳೀತಾ ಇಲ್ಲ. ಅದು ಮತ್ತೆ ನಾವು ಅದನ್ನ ದಲಿತ ಸಂಘ ಸಮಿತಿ ನಾಯಕರು ಎಲ್ಲರೂ ಅದು ಒಳಗೊಳ್ಬೇಕಾಗಿದೆ ಮತ್ತೆ ಅಂತ ಹೇಳ್ತಾ, ವಿಶೇಷವಾಗಿ ಬಾಲಕೃಷ್ಣಣ್ಣ ಇಡೀ ಕಾರ್ಯಕ್ರಮಕ್ಕೆ ಈ ಬ್ಯಾನರ್ ಆಗಲಿ, ಫೋಟೋ ಆಗಲಿ ನಿನ್ನೆ ಎಲ್ಲ ಮಾಡಿ ಸಿದ್ಧ ಮಾಡಿದ್ದಾರೆ. ರವಿ, ನಮ್ಮ ಹುಲ್ಕುಂಟೆ ಎಲ್ಲ ಸ್ನೇಹಿತರು ಇದು ಮಾಡಿದ್ದಾರೆ. ಇಂಥ ಕಾರ್ಯಕ್ರಮಗಳನ್ನು